ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಬ್ಲಾಗ್ ಬಂದು ಅವತ್ತು ರಥಸಪ್ತಮಿ ದಿನ ನಾನು ಅರ್ಧ ಮಾತ್ರ ಹಾಕಿದ್ದೆ ಅಷ್ಟೇ. ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ಹಾಕ್ತೀನಿ ಅಂತ. ಅದೇ ಕಂಟಿನ್ಯೂ ವ್ಲಾಗ್ ಇದು. ನಾನು ಇಲ್ಲಿಂದ ಎಲ್ಲ ಹೊರಟು ಅಕ್ಕನ ಮನೆಗೆ ಹೋದೆ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆ ಬಿಸಿಲಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಷ್ಟ್ರೊಳಗಡೆ 1 ಅವರ್ ಆಗೋಗ್ಬಿಡ್ತು. ಆಮೇಲೆ ರೋಡು ತುಂಬ ಬ್ಯುಸಿ ಇತ್ತು, ಜಾತ್ರೆ ಇತ್ತಲ್ಲ, ಏನಕ್ಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಹೋದೆ. ಹೋಗೋಷ್ಟ್ರೊಳಗಡೆ ಅಡುಗೆ ಎಲ್ಲ ಮುಗಿಸಿದ್ರು. ಒಬ್ಬಟ್ಟೊಂದು ಬೇಯಿಸ್ಕೋಬೇಕಾಗಿತ್ತು ನಮ್ಮ ಅಕ್ಕನೇ. ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಉಂಡೆ ಎಲ್ಲ ಮಾಡಿಕೊಟ್ಲು. ಸ್ವಲ್ಪ ಮೈದಾ ತೆಳ್ಳಗಾಗಿತ್ತು, ಅದನ್ನು ಸ್ವಲ್ಪ ಕಲಸಿದ್ಲು, ಚೆನ್ನಾಗಿ ಬಂತು. ನಾನು ಸ್ವಲ್ಪ ಬೇಯಿಸಿದೆ ಅಷ್ಟೇ. ಅಷ್ಟರೊಳಗಡೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಆ ಬಿಸಿಲಿಗೆ ಹೋಗಿದ್ನೋ ಅಲ್ಲ, ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ಸರಿ ಅಂದ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಮಲ್ಕೊಂಡೆ. ಹಾಗೇ ಎಲ್ಲರೂ ಬಂದರು. ನಮ್ಮ ಅಕ್ಕನ ಚಿಕ್ಕಕ್ಕನೂ ಅವಳು ಬಂದಳು. ಅವಳನ್ನ ಹೋಗಿ ಕರ್ಕೊಬಂದೆ. ನಾನು ದೊಡ್ಡಕ್ಕ ಆಮೇಲೆ ನಮ್ಮ ದೊಡ್ಡಕ್ಕ ಮನೆ ಇದು ಹತ್ರನೇ ಜಾತ್ರೆ. ಹೇಮಗಿರಿ ತೇರು 1 ಕಿಲೋಮೀಟ್ರ್ ಅಷ್ಟೇ. ಅದಕ್ಕೇ ಎಲ್ಲರನ್ನೂ ಅವಳು ಕರೆಸ್ಕೊತಾಳೆ ಪ್ರತಿ ವರ್ಷವೂ. ಇನ್ನು ನಮ್ಮ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಾನು ಬಂದಮೇಲೆ ನಮ್ಮ ಅಮ್ಮ ಬೇಯಿಸ್ಕೊಂಡ್ರೆ. ನನ್ನ ಚಿಕ್ಕಮ್ಮನ ಮನೇನೂ ಅಲ್ಲೇ ಹತ್ರ. ಅವನು ನನ್ನ ಅಕ್ಕನ ಮಗ ಹೋಗಿ ಕರ್ಕೊಬಂದ. ಮತ್ತು ನಮ್ಮ ಸಿಂಚನಂದು ಫ್ರೆಂಡ್ಸ್ ಎಲ್ಲ ಬಂದರು. ಅವರು ಎಲ್ಲ ಜಾತ್ರೆ ನೋಡೋಕ್ಕೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ವರ್ಷ ಬರ್ತಾರೆ. ಬಂದರು. ಅವು ಲೇಟಾಗಿ ಊಟ ಮಾಡ್ತೀವಿ ಅಂದರು. ಸರಿ ಅಂದ್ಬಿಟ್ಟು ನಾವೆಲ್ಲ ಊಟ ಮಾಡಿಕೊಂಡು ಜಾತ್ರೆಗೆ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆದೋ. ಅವರೆಲ್ಲ ಸೀರೆ ಹಾಕ್ಕೊಂಡ್ರು. ನಾನು ಸೀರೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಜ್ವರ ಬಂದು ಸುಸ್ತಾಗ್ಬಿಟ್ಟಿತ್ತಲ್ಲ. ಮಾಮೂಲಿ ಡ್ರೆಸ್ಸೇ ಹಾಕ್ಕೊಂಡೆ. ನನಗೇನು ರೆಡಿ ಆಗಬೇಕಷ್ಟೇನು ಅಂತ ಅನ್ನಿಸ್ಲಿಲ್ಲ. ಅವರೆಲ್ಲ ನೀಟಾಗೆಲ್ಲ ರೆಡಿ ಆದರು ತೇರಿಗೆ ಹೋಗೋಣ ಅಂದ್ಬಿಟ್ಟು. 4:15ಗೆ ತೇರು ರಿಟರ್ನ್ ಎಳೆಯೋದು ಸಂಜೆ. ಸರಿ ಅಂದ್ಬಿಟ್ಟು ಎಲ್ಲ ನೀಟಾಗೆಲ್ಲ ರೆಡಿ ಆದರು. ಎಲ್ಲರೂ ಗಾಡೀಲಿ ಎಲ್ಲ ಡ್ರಾಪ್ ತಗೊಂಡು. ಇನ್ನೂ ತೇರು ಎಳೆದಾಗಿರಲಿಲ್ಲ. ಎಲ್ಲರನ್ನೂ ನನ್ನ ಅಕ್ಕನ ಮಗ ಮತ್ತು ನಮ್ಮ ಭಾವ ಬಿಟ್ಬಿಟ್ಟು ಬಂದರು ಗಾಡೀಲಿ. ಅವರು ನಮ್ಮ ಸಿಂಚನನ ಫ್ರೆಂಡ್ಸು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರು. ಊಟ ಮಾಡ್ಕೊಂಡು ಬಂದ್ರಪ್ಪ ಅಂದ್ಬಿಟ್ಟು ನಾವು ಹೋದೆ. ಇನ್ನೂ ತೇರು ಎಳೆದಾಗಿರಲಿಲ್ಲ. ನಾವು ಹೋಗಿ ಒಂದು 1/4 ಗಂಟೆ ಎಲ್ಲ ನಿಂತ್ಕೊಂಡು ತೇರಿಗೆಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ತೇರು ಎಳೆದ್ರು. ಸಿಕ್ಕಾಬಟ್ಟೆ ಜಾತ್ರೆಯಲ್ಲಿ ರಶ್ ಇತ್ತು. ಅಂದರೆ ಬಸ್ಸು ಗಾಡಿಯ ಸುಮಾರು ದೂರ ನಿಲ್ಲಿಸಿದ್ರು. ಅಲ್ಲಿಂದ ನಡ್ಕೊಂಡು ಎಲ್ಲರೂ ಬಂದಿದ್ದರು. ಸುಮಾರು ಜನ ನಮ್ಮ ಫ್ರೆಂಡ್ಸು, ನನ್ನ ಸ್ಟೂಡೆಂಟ್ಸು ಎಲ್ಲ ಸಿಕ್ಕಿದ್ರು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ. ಮೊಸರನ್ನನೂ ಸಿಕ್ತು. ಆದರೆ ಅಲ್ಲಿ ತಿನ್ನೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ಮನೆಗೆ ಅಂದ್ಬಿಟ್ಟು ತೊಗೊಬಂದು ನಾನು ಇನ್ನು ಸಂಜೆ ಮನೆಗೆ ಹೊರಡಬೇಕಾಗಿತ್ತು. ನೋಡೋಣ ಬನ್ನಿ ಒಂದು ರೌಂಡು ಹೇಗಿದೆ ಹೇಮಗಿರಿ ತೇರು. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಪುನಃ ಜಾತ್ರೆನ ಹೇಗಿದೆ ನೋಡೋಣ ಎಲ್ಲರೂ.